ಸೋಂಪು ಕಾಳುಗಳು ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ನೈಸರ್ಗಿಕವಾಗಿ ಸಿಗುವ ಆಹಾರವಾಗಿದೆ. ಪ್ರತಿದಿನ ಸೋಂಪು ಕಾಳುಗಳನ್ನು ಜಗಿದು ತಿನ್ನುವುದರಿಂದ ಸಿಗುವ ಪ್ರಯೋಜನಗಳು ಮಾತ್ರ ಅಪಾರ. ಜೀರ್ಣಶಕ್ತಿಯನ್ನು ಹೆಚ್ಚಿಸಲು, ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ತಿನ್ನುತ್ತಿದ್ದರೆ ಹಾಗೆ ಕೂಲ್ ಎನಿಸಲು ನೈಸರ್ಗಿಕವಾದ ಸೋಂಪು ಕಾಳುಗಳ ಸೇವನೆ ಅನಿವಾರ್ಯ. ಕೇವಲ 1 ಟೇಬಲ್ ಚಮಚ ಸೋಂಪು ಕಾಳುಗಳಲ್ಲಿ ಅಡಗಿದೆ ಆರೋಗ್ಯ ವೃದ್ಧಿಸುವ ಅದ್ಭುತ ಗುಣಲಕ್ಷಣಗಳು. ನಿಮಗೆ ಗೊತ್ತಿದೆಯೋ ಇಲ್ಲವೋ ತಿಳಿದಿಲ್ಲ, ಊಟ ಆದ ಮೇಲೆ ಸ್ವಲ್ಪ ಸೋಂಪು ಕಾಳುಗಳನ್ನು ಬಾಯಿಯಲ್ಲಿ ಹಾಕಿಕೊಂಡು ಜಗಿಯುವುದರಿಂದ ಮತ್ತು ನಿರಂತರವಾಗಿ ಈ ಅಭ್ಯಾಸವನ್ನು ಮುಂದುವರಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಯಾವುದೇ ತರಹದ ತೊಂದರೆಗಳು ಎದುರಾಗುವುದಿಲ್ಲ. ಒಂದು ವೇಳೆ ಈ ಅಭ್ಯಾಸ ಇಲ್ಲದಿದ್ದರೆ, ಇನ್ನು ಮುಂದೆ ನೀವು ಕೂಡ ಪ್ರತಿದಿನ ಊಟ ಆದ ನಂತರದಲ್ಲಿ ಸ್ವಲ್ಪ ಸೋಂಪು ಕಾಳುಗಳನ್ನು ಜಗಿಯುವ ಅಭ್ಯಾಸ ಮಾಡಿಕೊಂಡರೆ ಈ ಕೆಳಗಿನ ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಕಣ್ಣುಗಳಿಗೆ ಒಳ್ಳೆಯದು. ಇದಕ್ಕೆ ಕಾರಣವೆಂದರೆ ಸೋಂಪು ಕಾಳುಗಳಲ್ಲಿ ವಿಟಮಿನ್ ಎ ಪ್ರಮಾಣ ಹೇರಳವಾಗಿ ಕಂಡುಬರುತ್ತದೆ. ಇದು ಆರೋಗ್ಯಕರವಾದ ದೃಷ್ಟಿಯನ್ನು ಹೊಂದಲು ಸಹಾಯ ಮಾಡುತ್ತದೆ. ಜೊತೆಗೆ ಸೋಂಪು ಕಾಳುಗಳ ನಿಯಮಿತ ಸೇವನೆ ಕಣ್ಣುಗಳಿಗೆ ಎದುರಾಗುವ ಪೊರೆ ಮತ್ತು ಇನ್ನಿತರ ತೊಂದರೆಗಳಿಂದ ರಕ್ಷಣೆ ಮಾಡುತ್ತದೆ. ಜೀರ್ಣ ಶಕ್ತಿ ಹೆಚ್ಚಿಸುತ್ತದೆ. ಎಲ್ಲರಿಗೂ ಗೊತ್ತಿರುವ ಮತ್ತು ಸೋಂಪು ಕಾಳುಗಳ ಪ್ರಮುಖ ಆರೋಗ್ಯದ ಲಾಭ ಇದು. ಸೋಂಪು ಕಾಳುಗಳಲ್ಲಿ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಗುಣವಿದೆ. ಸೋಂಪು ಕಾಳುಗಳನ್ನು ಊಟ ಆದ ನಂತರದಲ್ಲಿ ಪ್ರತಿದಿನ ಸೇವಿಸುವ ಅಭ್ಯಾಸ ಇಟ್ಟುಕೊಂಡರೆ ಅಜೀರ್ಣತೆ, ಹೊಟ್ಟೆ ಉಬ್ಬರ ಮತ್ತು ಮಲಬದ್ಧತೆ ಸಮಸ್ಯೆ ದೂರವಾಗುತ್ತದೆ. ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಸೋಂಪು ಕಾಳುಗಳಲ್ಲಿ ಕಂಡುಬರುವಂತಹ ಆಂಟಿ ಆಕ್ಸಿಡೆಂಟ್ ಲಕ್ಷಣಗಳು ನಮ್ಮ ಚರ್ಮದ ಆರೋಗ್ಯವನ್ನು ವೃದ್ಧಿಸುತ್ತವೆ ಮತ್ತು ವಯಸ್ಸಾಗುವಿಕೆಯನ್ನು ಹೆಚ್ಚು ಮಾಡುವ ಫ್ರೀ ರಾಡಿಕಲ್ ಅಂಶಗಳ ವಿರುದ್ಧ ಹೋರಾಡುತ್ತವೆ. ಹೆಚ್ಚುವರಿಯಾಗಿ ಸೋಂಪು ಕಾಳುಗಳು ನಮ್ಮ ಚರ್ಮವನ್ನು ಒಳಗಿನಿಂದಲೇ ಸ್ವಚ್ಛಪಡಿಸುತ್ತವೆ ಮತ್ತು ನೋಡಲು ಸುಂದರವಾಗಿ ಕಾಣುವಂತೆ ಮಾಡುತ್ತವೆ. ಬಾಯಿಯ ದುರ್ವಾಸನೆ ದೂರವಾಗುತ್ತದೆ. ಊಟ ಆದ ನಂತರದಲ್ಲಿ ಸೋಂಪು ಕಾಳುಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ಬಾಯಿಯಲ್ಲಿರುವ ಕೆಟ್ಟ ದುರ್ವಾಸನೆಯನ್ನು ಬೀರಲು ಕಾರಣವಾಗುವ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. ಏಕೆಂದರೆ ಸೋಂಪು ಕಾಳುಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳು ಹೆಚ್ಚಾಗಿ ಕಂಡುಬಂದಿದ್ದು ಆಗಾಗ ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ. ಗ್ಯಾಸ್ಟ್ರಿಕ್ ಮಾಯವಾಗುತ್ತದೆ. ಸೋಂಪು ಕಾಳುಗಳಲ್ಲಿ ನಮ್ಮ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುವ ಗುಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಹೀಗಾಗಿ ಅಜೀರ್ಣತೆ, ಗ್ಯಾಸ್ಟ್ರಿಕ್ ಮತ್ತು ಇನ್ನಿತರ ತೊಂದರೆಗಳು ನಮ್ಮನ್ನು ಕಾಡುವುದಿಲ್ಲ. ರಕ್ತದ ಒತ್ತಡ ನಿರ್ವಹಣೆಯಾಗುತ್ತದೆ. ಸೋಂಪು ಕಾಳುಗಳಲ್ಲಿ ಪೊಟ್ಯಾಸಿಯಂ ಪ್ರಮಾಣ ಹೇರಳವಾಗಿ ಕಂಡುಬರುತ್ತದೆ. ಇದು ನಮ್ಮ ರಕ್ತದ ಒತ್ತಡಕ್ಕೆ ರಾಮಬಾಣವಾಗಿ ಪರಿಣಮಿಸಿ ರಕ್ತದ ಒತ್ತಡವನ್ನು ನಿರ್ವಹಣೆ ಮಾಡುತ್ತದೆ ಮತ್ತು ನಮ್ಮ ದೇಹದಲ್ಲಿ ಸೋಡಿಯಂ ಪ್ರಮಾಣ ತನ್ನ ಪ್ರಭಾವ ಬೀರದಂತೆ ನೋಡಿಕೊಳ್ಳುತ್ತದೆ. ಮೆಟಬಾಲಿಸಂ ವೃದ್ಧಿಸುತ್ತದೆ. ಸೋಂಪು ಕಾಳುಗಳನ್ನು ಜಗಿದು ತಿನ್ನುವುದರಿಂದ ಮೆಟಬಾಲಿಸಂ ಪ್ರಕ್ರಿಯೆ ವೃದ್ಧಿಸುತ್ತದೆ. ಏಕೆಂದರೆ ಸೋಂಪು ಕಾಳುಗಳಲ್ಲಿ ಮೆಟಬಾಲಿಸಂ ಹೆಚ್ಚಿಸುವ ಅನೇಕ ಎಣ್ಣೆಯ ಅಂಶಗಳು ಕಾಣಿಸುತ್ತವೆ. ಇದು ನಮ್ಮ ಮೆಟಬಾಲಿಸಂ ಪ್ರಕ್ರಿಯೆ ಹೆಚ್ಚಾಗಲು ಕಾರಣವಾಗುತ್ತದೆ. ಆಂಟಿ ಇನ್ಫ್ಲಾಮೇಟರಿ ಲಕ್ಷಣಗಳು. ಸೋಂಪು ಕಾಳುಗಳಲ್ಲಿ ಶಕ್ತಿಯುತವಾದ ಆಂಟಿ ಇನ್ಫ್ಲಾಮೇಟರಿ ಲಕ್ಷಣಗಳು ಇರುವುದರಿಂದ ಮತ್ತು ಫಿನೋಲಿಕ್ ಅಂಶಗಳು ಇರುವುದರಿಂದ ಉರಿಯೂತ ನಿವಾರಕವಾಗಿ ಇದು ಕೆಲಸ ಮಾಡುತ್ತದೆ ಮತ್ತು ಆರ್ಥ್ರೈಟಿಸ್ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೋಂಪು ಕಾಳುಗಳನ್ನು ಸೇರಿಸಿಕೊಳ್ಳುವ ಬಗೆ. ನೀವು ಬೇಕೆಂದರೆ ಹಸಿ ಸೋಂಪು ಕಾಳುಗಳನ್ನು ಜಗಿದು ತಿನ್ನಬಹುದು. ಊಟ ಆದ ನಂತರದಲ್ಲಿ 1 ಟೇಬಲ್ ಚಮಚ ಸೋಂಪು ಕಾಳುಗಳನ್ನು ಸೇವಿಸಿ ಜೀರ್ಣಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು. ನೀರಿನಲ್ಲಿ ಕೆಲವು ನಿಮಿಷಗಳ ಕಾಲ ಸೋಂಪು ಕಾಳುಗಳನ್ನು ಕುದಿಸಿ ಚಹಾದ ತರಹ ತಯಾರಿಸಿ ಸೇವಿಸಬಹುದು. ಅಡುಗೆ ತಯಾರು ಮಾಡುವಾಗ ಕೂಡ ಸೋಂಪು ಕಾಳುಗಳನ್ನು ಬಳಸಿ ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ. ಹಾಗೆ ನಮ್ಮನ್ನು ಬೆಂಬಲಿಸಿ.